ನಮಸ್ಕಾರ ಗೆಳೆಯರೇ. ಇವತ್ತು ನಾವು ಮಾತಾಡ್ತಾ ಇರೋದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಇಸ್ರೇಲ್ ಇತಿಹಾಸದ ಒಂದು ರೋಚಕ ಘಟನೆ ಬಗ್ಗೆ. 1960ರ ಕಾಲಘಟ್ಟದಲ್ಲಿ ಮಿಡಲ್ ಈಸ್ಟ್ನಲ್ಲಿ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇತ್ತು. ಆ ಸಮಯದಲ್ಲಿ ಸೋವಿಯತ್ ರಷ್ಯಾ ತಯಾರಿಸಿದ MiG-21 ಯುದ್ಧ ವಿಮಾನಗಳು ಅರಬ್ ದೇಶಗಳ ಕೈಯಲ್ಲಿದ್ದವು. ಇದು ಅಮೆರಿಕ ಮತ್ತು ಇಸ್ರೇಲ್ಗೆ ದೊಡ್ಡ ತಲೆನೋವಾಗಿತ್ತು. ಯಾಕಂದ್ರೆ ಈ ವಿಮಾನವನ್ನ ತಡೆಯೋ ಶಕ್ತಿ ಯಾರ ಹತ್ತಿರವೂ ಇರ್ಲಿಲ್ಲ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿತು. ಅದಕ್ಕೆ ಅವರು ಇಟ್ಟ ಹೆಸರು ಆಪರೇಷನ್ ಡೈಮಂಡ್. ಮೊದಲಿಗೆ ಕೆಲವು ಏಜೆಂಟ್ಗಳು ಪೈಲಟ್ಗಳನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ರು. ಆದ್ರೆ ಅದು ಫ್ಲಾಪ್ ಆಯ್ತು. ಕೊನೆಗೆ ಇರಾಕ್ ದೇಶದ ಮುನೀರ್ ರೆಡ್ಫಾ ಅನ್ನೋ ಕ್ರಿಶ್ಚಿಯನ್ ಪೈಲಟ್ ಬಗ್ಗೆ ಗೊತ್ತಾಯ್ತು. ಆತನಿಗೆ ಇರಾಕ್ ಸೈನ್ಯದಲ್ಲಿ ಸರಿಯಾದ ಗೌರವ ಸಿಗ್ತಿರ್ಲಿಲ್ಲ. ಇದನ್ನೇ ಲಾಭ ಮಾಡಿಕೊಂಡ ಮೊಸಾದ್ ಆತನಿಗೆ $1 ಮಿಲಿಯನ್ ಮತ್ತು ಅವರ ಇಡೀ ಕುಟುಂಬಕ್ಕೆ ಹೊಸ ಜೀವನದ ಆಸೆ ತೋರಿಸಿತು. ಆಪರೇಷನ್ ಅಷ್ಟು ಸುಲಭವಾಗಿರ್ಲಿಲ್ಲ. ಇರಾಕ್ನಿಂದ ಇಸ್ರೇಲ್ಗೆ ವಿಮಾನ ಹಾರಿಸಿಕೊಂಡು ಬರೋದು ಸಾವಿನ ಜೊತೆಗಿನ ಆಟವಾಗಿತ್ತು. ಆದ್ರೆ ಆಗಸ್ಟ್ 16, 1966ರಂದು ಮುನೀರ್ ರೆಡ್ಫಾ ತನ್ನ MiG-21 ವಿಮಾನವನ್ನ ಹಾರಿಸಿಕೊಂಡು ಬಂದು ಇಸ್ರೇಲ್ ನೆಲದಲ್ಲಿ ಇಳಿಸಿದಾಗ ಇಡೀ ಪ್ರಪಂಚವೇ ನಿಬ್ಬೆರಗಾಗಿತ್ತು. ಅಮೆರಿಕಾದ ಪೆಂಟಗನ್ ಕೂಡ ಈ ವಿಮಾನದ ರಹಸ್ಯ ತಿಳಿಯಲು ಕಾತುರವಾಗಿತ್ತು. ಈ ಒಂದು ಆಪರೇಷನ್ನಿಂದಾಗಿ ಇಸ್ರೇಲ್ಗೆ ಅರಬ್ ದೇಶಗಳ ಯುದ್ಧ ತಂತ್ರಗಳು ಅರ್ಥವಾಯಿತು. ಇದರ ಪರಿಣಾಮವೇ 1967ರ 6 ದಿನಗಳ ಯುದ್ಧ. ಇಸ್ರೇಲ್ ಕೇವಲ 6 ದಿನಗಳಲ್ಲಿ ಅರಬ್ ದೇಶಗಳನ್ನ ಧೂಳಿಪಟ ಮಾಡಿತು. ಈ ಸಾಧನೆಯ ಹಿಂದೆ ಮೊಸಾದ್ನ ಚಾಣಾಕ್ಷತನ ಮತ್ತು ಆ ಪೈಲಟ್ನ ಸಾಹಸ ಎರಡೂ ಇತ್ತು. ಇವತ್ತು ಇಸ್ರೇಲ್ ಇಷ್ಟು ಶಕ್ತಿಶಾಲಿಯಾಗಿದೆ ಅಂದ್ರೆ ಅದರ ಹಿಂದೆ ಇಂತಹ ಸಾವಿರಾರು ಸಾಹಸಗಾಥೆಗಳಿವೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ AI ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.